ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿತ್ತು. ಆ ಕಾಡಲ್ಲಿ ಒಂದು ನದಿ ಹರಿತಾ ಇತ್ತು. ಆ ನದಿ ಕಾಡಲ್ಲಿ ಹರಿದು ಕಾಡಿನ ಅಕ್ಕಪಕ್ಕದಲ್ಲಿದ್ದ ಹಳ್ಳಿಗಳಿಗೂ ಕೂಡ ಹರಿತಾ ಇತ್ತು. ನದಿಯಲ್ಲಿ ಅನೇಕ ಮೀನುಗಳು, ಏಡಿಕಾಯಿಗಳು ವಾಸಿಸ್ತಾ ಇದ್ವು. ವಿಸ್ತಾರವಾದ ನದಿಯಲ್ಲಿ ಎಲ್ಲರೂ ಸಂತೋಷದಿಂದಿದ್ರು. ಅದೇ ನದಿಯ ಪಕ್ಕದಲ್ಲಿ ಚಿಂಚು ಎನ್ನುವ ಒಂದು ಕೊಕ್ಕರೆ ಕೂಡ ಇತ್ತು. ಆ ಕೊಕ್ಕರೆ ಆ ನದಿಯಲ್ಲಿದ್ದ ಮೀನುಗಳನ್ನು, ಚಿಕ್ಕ ಚಿಕ್ಕ ಏಡಿಕಾಯಿಗಳನ್ನು ತಿಂತಿತ್ತು. ದೊಡ್ಡ ದೊಡ್ಡ ಮೀನುಗಳು ಆ ಕೊಕ್ಕರೆಯ ಕೈಯಿಂದ ತಪ್ಪಿಸ್ಕೊಳ್ತಾ ಇದ್ವು ಹಾಗೂ ಅದನ್ನು ನೋಡಿ ಜೋರಾಗಿ ನಗ್ತಾ ಇದ್ವು. ಅಯ್ಯೋ, ಇದ್ರ ಕೈಯಿಂದ ನಮ್ಮನ್ನಂತೂ ಹಿಡಿಯೋಕ್ಕಾಗಲ್ಲ. ಒಂದಿನ ಕೊಕ್ಕರೆ, ಮೀನುಗಳೇ, ನನಗೆ ತುಂಬಾ ಭಯ ಆಗ್ತಿದೆ. ನಿಮ್ಮ ಬಗ್ಗೆ ಪಾಪ ಅನ್ನಿಸ್ತಾ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ನದಿಯ ನೀರೆಲ್ಲ ಬತ್ತಿ ಹೋಗುತ್ತಂತೆ. ನಾನಂತೂ ಬೇರೆ ಕಡೆ ಹೊರಗೋಗ್ತೀನಿ. ನೀವೇನು ಮಾಡ್ತೀರಾ? ಅಯ್ಯೋ ಕೊಕ್ಕರೆ ಅಣ್ಣ, ನದಿಯ ನೀರೆಲ್ಲ ಬತ್ತಿ ಹೋಗುತ್ತಾ? ನಮಗೆ ನೀನೇ ಸಹಾಯ ಮಾಡಬೇಕು. ನಮ್ಮನ್ನು ಕೂಡ ನೀನು ಬೇರೆ ಕೆರೆಗೆ ಕರ್ಕೊಂಡು ಹೋಗ್ತೀಯಾ ಅಂತ ಪಾಪದ ಮೀನುಗಳು ಕೇಳಿದ್ವು. ಓ, ಖಂಡಿತ ಗೆಳೆಯರೇ, ನಾನು ನಿಮ್ಮನ್ನು ಒಬ್ಬೊಬ್ಬರನ್ನಾಗಿ ಬುಟ್ಟಿಯೊಳಗೆ ತಗೊಂಡು ಹೋಗ್ತೀನಿ. ಪಕ್ಕದ ಊರಲ್ಲಿ ಇನ್ನೊಂದು ದೊಡ್ಡದಾದ ಕೆರೆ ಇದೆ. ಅಲ್ಲಿಗೆ ನಿಮ್ಮನ್ನು ಬಿಟ್ಟು ಬರ್ತೀನಿ. ನಿಮಗೆ ಸಹಾಯ ಮಾಡ್ತೀನಿ ಅಂತ ಒಪ್ಕೊಳ್ತು. ಮರುದಿನದಿಂದಲೇ ಕೊಕ್ಕರೆ ಸಂತೋಷದಿಂದ ಮೀನನ್ನು ಬುಟ್ಟಿಯೊಳಗಡೆ ಇಟ್ಕೊಂಡು ಹೋಯಿತು. ಮೀನುಗಳು ಪಾಪ ಕೊಕ್ಕರೆ ತಮಗೆ ಸಹಾಯ ಮಾಡ್ತಾ ಇದೆ ಅಂತ ಅವನ ಎಲ್ಲ ಮಾತುಗಳನ್ನು ನಂಬೋಕೆ ಶುರು ಮಾಡಿದ್ವು. ಆದರೆ ಚುಂಚು ತುಂಬಾ ಕೆಟ್ಟವನು. ಅವನು ಆ ಮೀನುಗಳನ್ನು ಯಾಮಾರಿಸಿದ್ದ. ಅವುಗಳಿಗೆ ಸುಳ್ಳು ಹೇಳಿ ಅವುಗಳನ್ನು ತಿಂದು ಮುಗಿಸ್ತಾ ಇದ್ದ. ಅವುಗಳು ಈಸಿಯಾಗಿ ಅವನ ಬೇಟೆಯಾಗತೊಡಗಿದ್ವು. ಹೀಗೆ ದಿನಾಲೂ ಒಂದೊಂದು ಮೀನನ್ನು ಬುಟ್ಟಿಯೊಳಗಡೆ ತಗೊಂಡು ಹೋಗ್ತಾ ಇದ್ದ ಹಾಗೂ ಅವುಗಳನ್ನು ತಿಂತಾ ಇದ್ದ. ಆದರೆ ನದಿಯಲ್ಲಿದ್ದ ಮೀನುಗಳು ಕೊಕ್ಕರೆ ತಮಗೆ ಸಹಾಯ ಮಾಡ್ತಾ ಇದೆ ಅಂತ ಅದರ ಮಾತನ್ನು ನಂಬ್ತಿದ್ವು. ಮರುದಿನ ಏಡಿಕಾಯಿಯ ಸರದಿ ಬಂತು. ಏಡಿಕಾಯಿ ತುಂಬಾ ಬುದ್ಧಿವಂತ. ಅವನು ದಾರಿಯಲ್ಲಿ ಬರುವಾಗಲೇ ಕೆಲವು ಮೀನಿನ ಅಸ್ಥಿಪಂಜರಗಳನ್ನು ನೋಡ್ದ. ಸ್ವಲ್ಪ ದೂರ ಹೋದ್ಮೇಲೆ ಕೊಕ್ಕರೆ ಏಡಿಕಾಯಿಯನ್ನು ತಿನ್ನೋಕಂತ ಹೋಯಿತು. ಆದರೆ ಏಡಿಕಾಯಿ ತುಂಬ ಶಕ್ತಿಶಾಲಿಯಾಗಿದ್ದ. ತನ್ನ ಕೈಯ ಉಗುರುಗಳಿಂದ ಕೊಕ್ಕರೆಯ ಕತ್ತನ್ನೇ ಕತ್ತರಿಸಿತು. ಹೀಗೆ ಸುಳ್ಳನ್ನು ಹೇಳಿ ಅನೇಕ ಮೀನುಗಳನ್ನು ತಿಂದಂತಹ ಚುಂಚು ಕೊಕ್ಕರೆ ಏಡಿಕಾಯಿಯ ಕೈಯಲ್ಲಿ ಸಾವನ್ನಪ್ತು.